ಶ್ರೇಯಸ್ ಪಟೇಲ್ ಹಾಗೂ ಕಾರ್ತಿಕ್ ಗೌಡ ಇರುವಂತ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಕಾಂಗ್ರೆಸ್ಸಿಗರಿದ್ದಾರೆ ಎಂಬ ಆರೋಪ ಸಂಬಂಧಪಟ್ಟ ವಿಚಾರ ದೇವರಾಜೇಗೌಡ ಅವರು ಆರೋಪವನ್ನ ಮಾಡಿದ್ರು. ಅವರ ಆರೋಪದ ಬೆನ್ನಲ್ಲೇ ಇದೀಗ ಫೋಟೋಗಳು ವೈರಲ್ ಆಗ್ತಾ ಇದೆ. ಹೊಳೆನರಸೀಪುರದ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಕಾರ್ತಿಕ್ ಗೌಡ, ಶ್ರೇಯಸ್ ಜೊತೆಗೆ ಕಾರ್ತಿಕ್ ಪುಟ್ಟರಾಜು ಮೂವರು ಇರುವಂತ ಫೋಟೋಗಳು ಇದೀಗ ವೈರಲ್ ಆಗ್ತಾ ಇದೆ. ಜಮೀನು ವಿಚಾರಕ್ಕೆ ಭೇಟಿಯಾಗಿದ್ದು ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಶ್ರೇಯಸ್ ಪಟೇಲ್. ಈ ಒಂದು ಫೋಟೋ ಹಲವು ಅನುಮಾನಗಳನ್ನ ಹುಟ್ಟು ಹಾಕಿದೆ. ರಾಜ್ಯದಲ್ಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋ ಏನು ಹೊರಗಡೆ ಬಂದಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಅಭ್ಯರ್ಥಿ ಈಗ ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥ ಶ್ರೇಯಸ್ ಪಟೇಲ್ ಜೊತೆಗೆ ಕಾರ್ತಿಕ್ ಗೌಡ, ಮಾಜಿ ಕಾರು ಚಾಲಕ, ಸಂಸದರ ಮಾಜಿ ಕಾರು ಚಾಲಕ ಈತ, ಇವರ ಫೋಟೋ ಮತ್ತೆ ಪುಟ್ಟರಾಜು, ಈ ಮೂವರು ಇರುವಂಥ ಫೋಟೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹೊಳೆನರಸೀಪುರದ ಶ್ರೇಯಸ್ ಪಟೇಲ್ರ ನಿವಾಸದಲ್ಲಿ ಭೇಟಿಯನ್ನು ಆಗ್ತಿರೋದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ನಾವು ನೋಡ್ತಾ ಇದ್ದೀವಿ ಫೋಟೋದಲ್ಲಿ ಒಂದು ಕಡೆ ಶ್ರೇಯಸ್ ಪಟೇಲ್, ಮತ್ತೊಂದು ಕಡೆ ಕಾರ್ತಿಕ್ ಗೌಡ, ಇನ್ನೊಂದು ಕಡೆ ಪುಟ್ಟರಾಜು, ಈ ಮೂವರು ಒಟ್ಟಿಗೆ ಇರೋ ಅಂತ ಫೋಟೋ ವೈರಲ್ ಆಗ್ತಿರೋ ಅಂತದ್ದು. ಈ ಫೋಟೋ ಹೇಳೋ ಅಂತ ಹಿಂದಿನ ಕಥೆಯ ಬಗ್ಗೆ ವಿವರಣೆ ನೀಡೋದಾದ್ರೆ ಸಂದೇಶ್. ಮಧುಸೂದನ್, ಈಗಾಗಲೇ ದೇವರಾಜೇಗೌಡ ಆರೋಪ ಮಾಡಿದಂತೆ ಶ್ರೇಯಸ್ ಪಟೇಲ್, ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಹಾಗೆ ಕಾರ್ತಿಕ್ ಮೂರು ಜನ ಕೂಡ ಹೊಳೆನರಸೀಪುರದಿಂದ ಆ ಒಂದು ಪೆನ್ ಡ್ರೈವ್ ಬೆಂಗಳೂರಿಗೆ ಬರೋದಕ್ಕೆ ಪ್ರಮುಖ ಕಾರಣ ಇವರೇ. ಅಂದ್ರೆ ವಿಡಿಯೋ ವೈರಲ್ ಆಗೋದಕ್ಕೆ ಕಾರಣ ಇವರೇ. ಸಂತ್ರಸ್ತ ಮಹಿಳೆಯರನ್ನ ಕೂಡ ಇವರು ಭೇಟಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಶ್ರೇಯಸ್ ಪಟೇಲ್ ಅವರ ಮೇಲೆ ಮಾಡಿದ್ರು. ಆದ್ರೆ ನಿನ್ನೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ್ ಅವರು ಇತ್ತೀಚೆಗೆ ನಾನು ಕಾರ್ತಿಕ್ ಅವರನ್ನ ಭೇಟಿನೇ ಆಗಿಲ್ಲ, ಬಹಳ ದಿನಗಳ ಹಿಂದೆ ಜಮೀನು ವಿಚಾರವಾಗಿ ನಾನು ಅವ್ರನ್ನ ಭೇಟಿ ಆಗಿದ್ದೆ ಅನ್ನೋ ಮಾತನ್ನ ಹೇಳ್ತಾರೆ. ಜೊತೆಗೆ ನನಗೆ ಅಷ್ಟೊಂದು ಪರಿಚಯ ಇಲ್ಲ, ಒಂದೇ ಒಂದು ಬಾರಿ ಅವ್ರನ್ನ ಮೀಟ್ ಆಗಿದ್ದೇನೆ ಅಂತ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಈಗ ವೈರಲ್ ಆಗಿರುವಂತಹ ಫೋಟೋಸ್ ಏನಿದೆ, ಇದು ಎಲ್ಲ ಒಂದ್ ಕಡೆ ಸಾಕಷ್ಟು ಆತ್ಮೀಯವಾಗಿರುವಂತೆ ಕಾಣಿಸ್ತಾ ಇದೆ. ಅಂದ್ರೆ ಒಂದು ಕಡೆ ಪುಟ್ಟರಾಜು ಅವರು, ಮತ್ತೊಂದು ಕಡೆ ಏನು ಈಗಾಗಲೇ ಪ್ರಜ್ವಲ್ ಅವರ ಕಾರು ಚಾಲಕ ಕಾರ್ತಿಕ್ ಅವರು, ಮಧ್ಯದಲ್ಲಿ ಶ್ರೇಯಸ್ ಪಟೇಲ್ ಅವರು. ಅಂದ್ರೆ ಶ್ರೇಯಸ್ ಪಟೇಲ್ ಅವರು ಇಬ್ಬರ ಕೈಯನ್ನ ಹಿಡಿದುಕೊಂಡು ನಿಂತಿರುವಂತ ಫೋಟೋಸ್, ಜೊತೆಗೆ ಅವರ ಮನೆಯಲ್ಲೇ ಹೊಳೆನರಸೀಪುರದಲ್ಲಿರುವಂತಹ ಶ್ರೇಯಸ್ ಪಟೇಲ್ ಅವರ ಮನೆಯಲ್ಲೇ ಎಲ್ಲರೂ ಕೂತು ಊಟ ಮಾಡುತ್ತಿರುವಂತಹ ಒಂದು ಫೋಟೋಸ್ಗಳು ಈಗ ಸದ್ಯ ವೈರಲ್ ಆಗಿದೆ. ಇದರಿಂದ ಎಲ್ಲ ಒಂದ್ ಕಡೆ ಸಾಕಷ್ಟು ಅನುಮಾನಗಳು, ಜೊತೆಗೆ ದೇವರಾಜೇಗೌಡ ಅವರು ನೀಡಿದಂತ ಅಥವಾ ಅವರು ಮಾಡಿದಂತಹ ಸ್ಟೇಟ್ಮೆಂಟ್ಗೆ ಪೂರಕವಾಗುವಂತ ಅಂಶಗಳು ಅಥವಾ ಆ ಎವಿಡೆನ್ಸ್ ಗಳು ಲಭ್ಯವಾಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶ್ರೇಯಸ್ ಪಟೇಲ್ ಅವರು ಒಂದು ವೇಳೆ ಏನಾದ್ರೂ ಕಾರ್ತಿಕ್ ಅವರು ಪರಿಚಯ ಇದ್ದಿದ್ರೆ ನನಗೆ ಕಾರ್ತಿಕ್ ಅವರು ಪರಿಚಯ ಇದ್ರು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಒಂದೇ ಒಂದು ಬಾರಿ ಅವ್ರನ್ನ ಮೀಟ್ ಮಾಡಿದ್ದೀನಿ, ಅಷ್ಟೊಂದು ನನಗೆ ಆತ್ಮೀಯರಿಲ್ಲ, ಒಂದೇ ಒಂದು ಬಾರಿ ಜಮೀನು ವಿಚಾರವಾಗಿ ನಾನು ಭೇಟಿ ಆಗಿದ್ದೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿ ತುಂಬಾ ಆತ್ಮೀಯವಾಗಿ ತಮ್ಮ ಮನೆಯಲ್ಲೇ ಕೂತು ಊಟ ಮಾಡಿ, ಜೊತೆಗೆ ಈಗಾಗಲೇ ಏನು ಫೋಟೋಸ್ ಗಳನ್ನ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಫೋಟೋಸ್ಗಳು ಎಲ್ಲ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ದೇವರಾಜೇಗೌಡರು ಮಾಡಿರುವಂತ ಆರೋಪಕ್ಕೆ ಪುಷ್ಟಿ ನೀಡುವಂತ ಅಂಶಗಳನ್ನ ಒದಗಿಸ್ತಾ ಇದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ.